ಶತಮಾನೋತ್ಸವ ಶಾಲೆ ಚಿಕ್ಕೋಡಿ ತಾಲೂಕಿನ ಸದಲಘ ಪಟ್ಟಣದ ಕುವೆಂಪು ಶಾಲಾ ಆವರಣದಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಪ್ರೌಢಶಾಲೆ, ಸರ್ಕಾರಿ ಮರಾಠಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪ್ರಾಥಮಿಕ ಉರ್ದು ಹಾಗೂ ಮೌಲಾನಾ ಆಜಾದ್ ಬಾಲಕ ಬಾಲಕಿಯರ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಮಕ್ಕಳಿಗಾಗಿ ಫುಟ್ಪಾತ್ ಕುರಿತು ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಮಕ್ಕಳು ಶಾಲೆಗೆ ಬರುವಾಗ ಮತ್ತೆ ಹಿಂದಿರುಗಿ ಹೋಗುವಾಗ ರಸ್ತೆ ಪಕ್ಕಕ್ಕೆ ನಿರ್ಮಿಸಲಾದ ಕಾಲುದಾರಿಯಿಂದಲೇ ಜಾಗೃತರಾಗಿ ತೆರಳಬೇಕು. ಅತ್ಯಂತ ಜನದಟ್ಟಣೆಯ ಮಧ್ಯೆ ಮಕ್ಕಳು ಸಾಗುವಾಗ ಎಚ್ಚರದಿಂದಿರಬೇಕು. ಓಡಾಡುವುದನ್ನು ಮಾಡದೆ ಶಾಂತ ಚಿತ್ತದಿಂದ ಮನೆಗೆ ತಲುಪಬೇಕೆಂದು ಮಕ್ಕಳಿಗೆ ಸಂಚಾರ ನಿಯಮಗಳನ್ನು ವಿವರಿಸಲಾಗಿದೆ. ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ, ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಡಿ.ಎಸ್. ಪಾಟೀಲ್, ಸಾಹಿತಿ ಪಿ.ಎಂ. ಬೋಜೆ, ಶ್ರೀನಿವಾಸ ನವಲೆ, ಚಿದಾನಂದ ಸಾರವಾಡೆ, ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಸಂಜಯ್ ಮಡ್ಡೆ, ಅಜರುದ್ದೀನ್ ಶೇಖ್ ಜಿ ಮಾತನಾಡಿದ್ದು ಹೀಗೆ. ಈ ಕಬ್ಬಿನ ಸೀಸನ್ ಆದ ಪ್ರಾರಂಭ ಆಗಿದೆ. ಬಹಳ ವಾಹನಗಳು ಈಗಾಗಲೇ ಬರ್ತಾ ಇದ್ದಾವೆ. ನಿಮ್ಮ ಸಂರಕ್ಷಣೆ ಪಾಲಕರದ ಅಷ್ಟೇ ಜವಾಬ್ದಾರಿ ಅಲ್ಲ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಿಮ್ಮೆಲ್ಲರದ್ದು ಸಹ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಯುವಕರ ಈ ಸಂಘಟನೆ ಒಂದು ಮೂಲ ಸ್ವರೂಪವಾಗಿ ಈ ಫುಟ್ಪಾತ್ ನಿರ್ಮಾಣ ಆಗಿದೆ. ತಾವೆಲ್ಲ ಶಿಕ್ಷಕ ಮಿತ್ರರು ಇದನ್ನು ಸ್ವಲ್ಪ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ನಮ್ಮ ಊರಿನವರೇ ಅಡೆತಡೆ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಸಾಮಾಜಿಕ ಹೋರಾಟ ಡಾಂಗೆಯವರಾಗಲಿ ಇವರೆಲ್ಲ ಕೂಡಿ, ನಮ್ಮ ಸರ್ವಾಡಿ ಸರ್ ಆಗಲಿ, ಇವರೆಲ್ಲ ಕೆಲವೊಂದು ಜನ ಏನು ಎಲ್ಲರೂ ಇದಾರಲ್ಲ ಸಮಿತಿಯಲ್ಲಿ, ಆ ಸಮಿತಿಯವರು ಈ ರೀತಿ ಹೋರಾಟ ಮಾಡಿ ಇದನ್ನೊಂದು ಲೆಕ್ಕಕ್ಕೆ ತಂದಿದ್ದಾರೆ. ಯಾಕಂದ್ರೆ ಆ ಸಮಿತಿದಾಗ ನಮ್ಮ ಸರ್ ಹೇಳಿದರು, ಒಂದು 18-19 ಜನ ಸಮಿತಿದಲ್ಲಿ ಇದ್ದಾರೆ, 2-3 ಜನ ಸದಸ್ಯರು ಮಾತ್ರ ಅದರಲ್ಲಿ ಇದ್ದಾರೆ. ಉಳಿದವರೆಲ್ಲ ಸಮಾಜದವರು ಇದ್ದಾರೆ, ಎಲ್ಲ ಸಮಾಜದವರು ಎಲ್ಲ ವ್ಯಕ್ತಿಗಳು ಇದ್ದಾರೆ. ಅವ್ರಿಗೊಂದು ವಿಷಯ ಅಂದ್ರೆ ನಮಗೆ ಬೇಕಾದದ್ದು ಮಾನವ ಸಂಪತ್ತು. ಈ ಮಾನವ ಅರಿವಿಲ್ಲದೆ ಕೆಲವು ಕೆಲಸ ಮಾಡ್ತಿರ್ತಾನೆ. ನೀವು ಸಹ ಶಾಲೆ ಬಿಟ್ಟ ನಂತರ ಹೋಗ್ತಿರ್ತಕ್ಕಂಥ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಮ್ಮಲ್ಲೆಲ್ಲ ಹಿರಿಯರೆಲ್ಲ ಯೋಚನೆ ಮಾಡ್ಯಾರ. ನಾವು ಮನೆಗೆ ಹೋಗತಕ್ಕಂಥ ಒಂದು ಗಡಿಬಿಡಿಯಲ್ಲಿ ಶಾಲೆಗೆ ಬರುವಾಗ ಗಡಿಬಿಡಿಯಲ್ಲ, ಅತಿ ಸಾವಕಾಶ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಲಾಸ್ಟ್ ಬಾರಿ ಸಂಜೀವನ ಕೋರೆ ಅವರು ಅಲ್ಲಿ ಕೊರೋನಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಥವಾ ವಾಹನಗಳಿಗೆ ಅಲ್ಲಿ ಅಪಘಾತ ಆಗಬಾರ್ದಂತಂದು ಏನು ಮಾಡ್ರಪ್ಪ ಅಂತಂದರೆ ಕಾಚನ್ನು ಹಾಕಿದ್ರು. ಸೊ ಅದು ಭಾಳ ದೊಡ್ಡ ನಮ್ಮ ಹೆಮ್ಮೆ ವಿಷಯ. ಯಾಕಪ್ಪ ಅಂತಂದರೆ ಆ ರೀತಿ ಇದ್ದಾರೆ ನಮ್ಮ ಊರಲ್ಲಿ. ಬಟ್ ಒಂದೇನ್ರಿ, ಇಲ್ಲೆಲ್ಲರನ್ನ ವಿನಂತಿ ಮಾಡ್ಕೋತಾ ಇದ್ದೀನಿ, ಇಲ್ಲಿ ನೈಟ್ ನಾವು ಬಹುಶಃ ನೀವು ಬರ್ತಿರಲು ಗೊತ್ತಿಲ್ಲ, ನಾನು ನೈಟ್ ಬರ್ತೀನಿ, ಇಲ್ಲೆಲ್ಲ ಕತ್ಲದ. ಸೊ ಇಲ್ಲಿ ಮಕ್ಕಳಿಗೆ ಏನಪ್ಪ ಅಂತಂದರೆ, ಮಕ್ಕಳು ಇಲ್ಲಿ ಅಡುಗೆ ಕೋಣೆ ಆಗಿರ್ಬೋದು, ಏನು ಬೇಕಾದ್ರೆ ಇಲ್ಲಿ ಆಗ್ತದ. ಸೊ ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಲೈಟ್ ಇಲ್ಲ, ಒಂದು ಹೈಮಾಸ್ ಆಗಬೇಕಾಗಂತ ಬೇಡಿಕೆ ಇತ್ತು ಮೊದಲಿಂದನೂ. ಸೊ ಅದೊಂದು ಆಗಬೇಕು. ಎರಡನೇದೇನಪ್ಪ ಅಂತಂದ್ರೆ, ಇದೆಲ್ಲ ನಾನು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಪ್ರತಿಯೊಂದು ಕ್ಲಾಸ್ಗೆ ಹೋಗಿ ಮಕ್ಕಳು ಹೇಳಿದ್ದಾರೆ. ನೀವು ಹೇಳಿರಲ್ಲ, ಆಟ ಆಡಬೇಕಾದ್ರೆ ನಿಮ್ಗೆ ಏನು ಬೇಕಾ ಜೋರು ಹೇಳಿ ಸರಪ್ಪ, ಗ್ರೌಂಡ್ ಬೇಕೇನು ಬೇಡ ಸರ್? ನಮ್ಮ ಊರಾಗಿರೋದು ಒಂದೇ ಗ್ರೌಂಡ್ ರೀ. ನಮ್ಮ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಗ್ರೌಂಡ್ ಇಲ್ಲ. ಅಂದರೆ ಗ್ರೌಂಡ್ ಇದೆ, ಅದ್ರ ಕಲ್ಲುಗಳದ. ಸೊ ಇದನ್ನೇನಪ್ಪ ಅಂತಂದ್ರೆ, ಒಂದು ಗ್ರೌಂಡ್ ಆದರೆ ನಮ್ಮ ಊರಿಗೆ ಅನುಕೂಲ ಆಗ್ತದೆ. ಇದು ಬಹಳ ದೊಡ್ಡ ಹೋರಾಟ, ಭಾಳ ದೊಡ್ಡ ಇದ್ರ ಪರವಾಗಿ ನಾವು ಕಳೆದ 3-4 ವರ್ಷ ಇತ್ತು. ಡೆಪ್ಯೂಟಿ ಡೈರೆಕ್ಟರ್ ಬಂದು ನೋಡಿದ್ದಾರೆ, ಆದರೆ ಎಲ್ಲಿ ಯಾಕೆ ನಿಲ್ತದ ಗೊತ್ತಿಲ್ಲ. ಸೊ ಅದನ್ನೊಂದು ಎಲ್ಲರೂ, ಬಟ್ ಸರ್ಕಾರ ಮಾಡ್ತಿದಿಲ್ಲೋ ಗೊತ್ತಿಲ್ಲ. ಆದರೆ ನಾನು ಕೆಲವೊಂದು ನನ್ನ ಬಳಗಿದೆ, ಕೆಲವ್ರಿಗೆ ನಾನು ಕೇಳಿದ ನಂತರ ಸರ್ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಕೊನೆಯವಾಗಿ ಒಂದು 10-15 ದಿನ ನಾವು ವೇಟ್ ಮಾಡ್ತೇವೆ ಪತ್ರಗಳು, ಇದನ್ನೇ ನಾನು ಹೇಳ್ತಾ ಇದ್ದೀನಿ ರೀ. 10 ದಿನದಾಗ ಸರ್ಕಾರದವರು ಅಥವಾ ಸಂಬಂಧಪಟ್ಟ ಯಾರಾದ್ರೂ ಮಾಡ್ತಾರೆ. ಇಲ್ಲಪ್ಪ ಅಂತಂದ್ರೆ ಈಗಾಗಲೇ ಒಬ್ಬ ಸಂಸ್ಥೆಯವರು ಒಂದು 10 ಲಕ್ಷ ರೂಪಾಯಿ ನಮಗೆ ಇಲ್ಲಿ ಮಾಡಲಿಕ್ಕೆ ಅನುಕೂಲ ಮಾಡ್ತೀನಿ, ಪ್ಲಾನ್ ತಂದಿದ್ದಾರೆ. ಈಗಾಗಲೇ ಮೇಡಮ್ಗಳು ಗೊತ್ತದ ಅಂದಾರ. ಬಟ್ ನೋಡೋಣ ಎಲ್ಲಿ ಏನಾಗ್ತದೆ ಅದು. ಜೊತೆಗೆ ಇಲ್ಲಿ ಬಹಳಷ್ಟು ಮತ್ತೊಂದು ಏನಪ್ಪಾ ಅಂತಂದ್ರೆ, ಕುಡಿಯುವ ನೀರಿನ ಬಹಳ ದೊಡ್ಡ ಸಮಸ್ಯೆ ಇದೆ. ಸದಲ್ಗ ಊರ ಹೊಳಿ ಇದ್ರೂ ಸಹ ಇಲ್ಲಿ ನಮ್ಮ ದುರ್ದೈವ ಏನಪ್ಪಾ ಅಂತಂದ್ರೆ, ಸರ್ 5 ದಿನ ಆಯ್ತು ನಮ್ಮ ಮಕ್ಕಳಿಗೆ ಕುಡಿಯಕ್ಕೆ ನೀರಿಲ್ಲ. 5 ದಿನ ಆಯ್ತು ಮೇಡಮ್, ನೀವು 2 ಸಲ ಕಾಲ್ ಮಾಡಿದಿರಿ ಕುಡಿಯಕ್ಕೆ ನೀರಿಲ್ಲ. ಸೊ ನಾನು ಇದರ ಬಗ್ಗೆ ನಾನು ಭಾಳ ಬಾರಿ ಹೇಳಿದ್ರು ಸಹ, ಇಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಕುಡಿ ನೀರು ಆಗಬೇಕು. ಎಲ್ಲ ಕಡೆ ನಾವು ಬೋರ್ ಹೊಡಿತಿದ್ದೀವಿ, ಆದರೆ ಸರ್ಕಾರಿ ಶಾಲೆ ಅವ್ರು ಎಲ್ಲಿ ಬೇಕಾದ ಒಂದು ಬೋರ್ ಹೊಡಿಲಿ. ಒಂದು ವಿನಂತಿ ಪತ್ರಕರ್ತರೆ, ದಯವಿಟ್ಟು ಇದೊಂದು ವಿನಂತಿ, ಇದನ್ನು ಹಾಕ್ರಿ. ಯಾಕಂದ್ರೆ ಎಲ್ಲರ ಮಕ್ಕಳು. ಈ ಸಭೆಯಲ್ಲಿ ಫುಟ್ಪಾತ್ ಸಮಿತಿಯ ಸದಸ್ಯರು ಸಂಜಯ್ ಕೋರೆ, ರಾಜ್ಕುಮಾರ್ ಡಾಂಗೆ, ಕೈಲಾಸ್ ಮಾಳಿಗೆ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.